ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಫೆಬ್ರವರಿ 27ರಿಂದ ಮಾರ್ಚ್ 9ರವರೆಗೆ ನಡೆಯುವ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಜಾತ್ರಾ ಮಹೋತ್ಸವದ ಸಕಲ ಸಿದ್ಧತೆಗಳು ಪ್ರಾರಂಭಗೊಂಡಿದ್ದು, ಜಾತ್ರೆಯನ್ನು ಯಶಸ್ವಿಗೊಳಿಸಲು ಜಿಲ್ಲಾಡಳಿತ ಅಗತ್ಯ ಸಹಕಾರ ನೀಡಲಿದೆ ಎಂದು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಹೇಳಿದ್ದಾರೆ. ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2026ರ ವಾರ್ಷಿಕ ಜಾತ್ರೆ ಪ್ರಯುಕ್ತ ಸೋಮವಾರದಂದು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ರಥೋತ್ಸವಕ್ಕೆ ಪೂಜೆ ನೆರವೇರಿಸಿ ರಥಕ್ಕೆ ಹಾಕಿರುವ ಗರಿಗಳನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಹಾಗೆ ಪಟ್ಟಣದ ಮುಖ್ಯ ರಸ್ತೆಗಳಿಗೆ ಈ ವರ್ಷ ಮೈಸೂರು ದಸರಾ ಮಾದರಿ ಲೈಟಿಂಗ್ ವ್ಯವಸ್ಥೆ ಕಲ್ಪಿಸಲು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ವ್ಯವಸ್ಥೆ ಮಾಡಲಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವ ನಿರೀಕ್ಷೆ ಇದೆ. ಬಂದಂತಹ ಭಕ್ತರಿಗೆ ಉಳಿದುಕೊಳ್ಳಲು ಎಸ್ಟಿಎಸ್ಆರ್ ಶಾಲಾ ಆವರಣದಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳಲ್ಲಿ ಚೆಕ್ ಪೋಸ್ಟ್, ವಿದ್ಯುತ್ ದೀಪ, ಸಿಸಿ ಕ್ಯಾಮೆರಾ, ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಜಾತ್ರೆಗೆ ಬಂದ ಭಕ್ತರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಲು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಒದಗಿಸಲು ಸಹಾಯವಾಣಿ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಧೂಳು ಆಗದ ರೀತಿಯಲ್ಲಿ ಟ್ಯಾಂಕರ್ ಮೂಲಕ ನೀರು ಸಿಂಪಡಿಸಿ ಸ್ವಚ್ಛತೆ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ತಿಪ್ಪೇಸ್ವಾಮಿ, ಬೋರಯ್ಯ, ಯೋಗೇಶ್, ವಿಜಯಣ್ಣ, ನಾಗರಾಜ್, ಪ್ರಕಾಶ್ ಇತರರು ಹಾಜರಿದ್ದರು. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವರಲ್ಲಿ ನಮಸ್ಕರಿಸುತ್ತಾ, ಶ್ರೀ ಗಂಗಾಧರಪ್ಪ ಕಾರ್ಯನಿರ್ವಾಹಕಾಧಿಕಾರಿಗಳು, ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ. ಅದು ನಾನು ಹೇಳುವುದೇನೆಂದರೆ, ಈ 2026ರ ವಾರ್ಷಿಕ ಜಾತ್ರೆ ಪ್ರಯುಕ್ತ ಮೊದಲನೇದಾಗಿ ತೇರಿನ ಕೊಡಿಲಿಚ್ಚೆ ಕಾರ್ಯಕ್ರಮವನ್ನು ನಿನ್ನೆ ಅಧಿಕೃತವಾಗಿ ಪೂಜೆ ಮಾಡಿದೆ. ಅದಕ್ಕೋಸ್ಕರ ನೀವು ನೇಮಿಸಲಾದ ಬಾಬುದಾರರುಗಳು ಇವತ್ತು ನಮ್ಮ ತೇರಿನ ತೆಗಿತಾ ಇದ್ದಾರೆ. ಅದರಿಂದ ಈ ತೇರಿನ ಗರಿ ತೆಗೆದೊಂದಿಗೆ ನಮ್ಮ ಕಾರ್ಯಕ್ರಮ ಪೂರ್ವ ತಯಾರಿ ಪ್ರಾರಂಭವಾಗಿದೆ ಅಂತ ಅನ್ಕೋಬೋದು. ಹಾಗೆ ಎಲ್ಲ ದೇವಸ್ಥಾನಗಳಿಗೂ ಸುಣ್ಣ ಬಣ್ಣ ಆಗ್ತಾಯಿದೆ. ಹಾಗೆ ಎಲ್ಲ ಭರದ ಸಿದ್ಧತೆ ಕೂಡ ಜಾತ್ರೆ ಪ್ರಯುಕ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕೇಂದ್ರ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯೂ ಕೂಡ ನಡೆದಾಯಿತು. ಅದರಂತೆ ಈಗ ನಾವು ಅಧಿಕಾರಿ ಸಭೆಯನ್ನು ಇಷ್ಟೆಲ್ಲ ಇಟ್ಕೊಂಡು ಜಾತ್ರೆ ಪೂರ್ವ ತಯಾರಿಗೆ ಸಂಪೂರ್ಣ ತಯಾರಿನ ಮಾಡ್ಕೊಳ್ತಾ ಇದ್ದೀವಿ. ಈ ಸರಿ ನೀರಿನ ಕೊರತೆ ಆಗ ಯಾವುದೇ ಕಾರಣಕ್ಕಾಗಲ್ಲ. ಕೆರೆ ಕಟ್ಟೆಗಳು ತುಂಬಿರೋದ್ರಿಂದ ಮತ್ತು ಜನ ಮಳೆ ಬೆಳೆ ಬಂದು ಮನೆ ಜನ ಕೂಡ ಚೆನ್ನಾಗಿರೋದ್ರಿಂದ ಎಲ್ಲ ಭಕ್ತಾದಿಗಳು, ಸಾರ್ವಜನಿಕರು, ಗ್ರಾಮಸ್ಥರೆಲ್ಲ ಚೆನ್ನಾಗಿರೋದ್ರಿಂದ ಈ ಸರಿ ಅದ್ಭುತವಾಗಿ ಜಾತ್ರೆನ ನಡೆಸ್ಕೊಂಡು ಭಕ್ತರಿಗೆ ಅನುಕೂಲ ಕಲ್ಪಿಸೋಕ್ಕೆ ಧೈರ್ಯ ಮಾಡ್ತಾ ಇದ್ದೀವಿ. ಹಾಗೆ ಈ ಸರಿ ವಿಶೇಷ ಅಂದರೆ ಮೈಸೂರು ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಮೈಸೂರು ದಸರಾ ರೀತಿ ಒಂದು ಲೈಟಿಂಗ್ಸನ್ನು ಮುಖ್ಯ ರಸ್ತೆಯಲ್ಲಿ ಅಳವಡಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದರಂತೆ ಕ್ರಮ ಕೈಗೊಳ್ತಾ ಇದ್ದೀವಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಅವರು ದೇವರು ಬಂದು ಸೇವೆ ಮಾಡಿ ಆದಷ್ಟು ತನುಮನ ತನ್ನೆಲ್ಲ ಅರ್ಪಿಸಿ ದೇವರ ಕೃಪೆಗೆ ಪಾತ್ರ ಆಗಬೇಕೆಂದು ಕೇಳ್ಕೊಳ್ತೀವಿ. ಸರ್, ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಈ ಒಂದು ಬರುವಂಥ ಭಕ್ತಾದಿಗಳಿಗೆ ಯಾವ ರೀತಿ ಸೌಲಭ್ಯವನ್ನು ಒದಗಿಸ್ತಾ ಇದ್ದೀರಿ ಸರ್? ಇದು ಜಾತ್ರೆ ಆಗಿರೋದ್ರಿಂದ 3ರಿಂದ 4 ಲಕ್ಷ ಜನ ಬರ್ತಾರೆ. ಅವರಿಗೆ ಉಳ್ಕೊಳ್ಳೋಂಥ ವ್ಯವಸ್ಥೆಗಳು ಅಂದರೆ ನಮ್ಮ STSR ಶಾಲೆ, ಕೆಲವು ಶಾಲೆಗಳನ್ನು ನಿಗದಿಪಡಿಸಿದ್ವಿ. ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಒಂದೇ ದಿವಸ ಉಳ್ಕೊತಾರೆ. ನಮ್ಮಲ್ಲಿ ಮೈಲಾರ ಜಾತ್ರೆಯಲ್ಲಿ ಆಗಿ 15 ದಿವಸ ತಿಂಗಳಗಟ್ಟಲೆ ಉಳ್ಕೊಳ್ಳಲ್ಲ. ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ಕ್ಯಾಮ್ರಾಗಳು, CC ಕ್ಯಾಮ್ರಾಗಳು ಮತ್ತು ನೀರಿನ ಒಂದು 50 ಟ್ಯಾಂಕರ್ಗಳು, ನೀರಿನ ಟ್ಯಾಂಕರ್ಗಳು ಸಮೇತ ಮತ್ತು ದೊಡ್ಡ ಹಾಲಿನ ಟ್ಯಾಂಕರ್ಗಳು ಸಹ ಇರ್ತವೆ. ನೀರು ಯಾವುದೇ ಭಕ್ತರು ಎಲ್ಲೇ ಉಳ್ಕೊಂಡ್ರು ಕೂಡ ಅವರಿಗೆ ನೀರನ್ನು ಒದಗಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ. ಅವರೆಲ್ಲೇ ಇರಲಿ ಫೋನ್ ಮಾಡಿದ್ರೆ ಸಾಕು. ಒಂದು ಹೆಲ್ಪ್ಲೈನ್ ಇರುತ್ತೆ, ಹೆಲ್ಪ್ಲೈನಿಗೆ ಫೋನ್ ಮಾಡಿದ್ರೆ ಸಾಕು. ನಮ್ಮ ಕಂದಾಯ ಇಲಾಖೆ ಸಂಪೂರ್ಣ ನೀರಿನ ಜವಾಬ್ದಾರಿ ಹೊತ್ಕೊಂಡಿದೆ. ಅವರು ನೀರಿನ ಯಾವುದೇ ತೊಂದರೆ ಆಗ್ದಂಗೆ ನೋಡ್ಕೊತೀವಿ. ಅವರು ಊರು ಟೆಂಟ್ ಹಾಕೊಂಡಿರ್ತಾರೆ. ಟೆಂಟಲ್ಲಿ ವಿದ್ಯುತ್ ಕಳ್ಳತನ ಆಗದಂತೆ ವಿದ್ಯುತ್ ಲೈಟನ್ನು ಕೊಡುವಂಥ ವ್ಯವಸ್ಥೆಗಳು ಕೂಡ ಮೇನ್ ಲೇಪ್ಗೆ, ಅವರೆಲ್ಲೇ ಪಾರ್ಕಿಂಗು ಮತ್ತು ಎಲ್ಲಿ ಚೆಕ್ ಪೋಸ್ಟ್ ಇದ್ದಾವೆ ಅಲ್ಲೆಲ್ಲ CC ಕ್ಯಾಮ್ರಾ ಮತ್ತು ಲೈಟಿಂಗ್ ವ್ಯವಸ್ಥೆ ಕೊಡುವಂಥ ಹೊಣೆ ಹೊತ್ಕೊಂಡಿವಿ. ಅದರಂತೆ ಮಾಡ್ತೀವಿ. ಮತ್ತು ಊರಿನ ಕೊಳೆ ಅಥವಾ ಧೂಳಾಗ್ದಂಗೆ ನೀರು ಸಿಂಪಡಿಸೋ ಕಾರ್ಯಕ್ರಮ ಕೂಡ ಮಾಡ್ಕೊತಿದ್ದೀವಿ. ಅದರಂತೆ ಎಲ್ಲ ಜಿಲ್ಲಾಡಳಿತ ಪೂರ್ಣ ಸಮೃದ್ಧಿಯಾಗಿ ನಡೆಯ ಸಿದ್ಧವಾಗ್ತದೆ. ಸರ್, ಸಾರ್ವಜನಿಕರು ಒಂದು ದೂರಿದೆ. ಹೇಳಿ ಸರ್. ಏನು CC ಕ್ಯಾಮರಾ ಸರಿಯಾಗಿ ನಿರ್ವಹಿಸ್ತಿಲ್ಲ ಅಂತೇಳಿ ಒಂದು ಯಾವ ಎಲೆಕ್ಟ್ರಾನಿಕ್ ವಸ್ತುಗಳು ಕೆಡೋದು ಸಾಮಾನ್ಯ. ಅದನ್ನು ದುರಸ್ತಿಪಡಿಸೋದು ನಮ್ಮ ಕರ್ತವ್ಯ ಕೂಡ. ಅದನ್ನ ಈಗ ಆಗಿದ್ದಾವೆ. ಇನ್ಯಾವುದೋ ವೈರ್ ಇಲ್ಲೇನೋ 2 ಕಟ್ಟಾಗಿದೆ ಅಂತೆ. 2 CC ಕ್ಯಾಮ್ರಾ ಬರ್ತಾ ಇಲ್ಲ. ಅದನ್ನು ಕೂಡ ಸರಿಪಡಿಸೋಕ್ಕೆ ಕ್ರಮ ಕೈಗೊಳ್ತೀವಿ. ಸರ್, ಎಷ್ಟು CC ಕ್ಯಾಮ್ರಾ ಅಳವಡಿಸಿದ್ರಿ ಸರ್? ಟೋಟಲ್ 35 ಇದೆ ಸರ್.